ಸರ್ ಈಗ ಇವತ್ತು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ರಿಲೀಸ್ ಆಗಬೇಕಾಗಿತ್ತು. ಸೊ ಅದಕ್ಕೂ ಮುಂಚೆನೇ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿರುವಂಥದ್ದು. ಸೊ ಆ ಒಂದು ಲೈನ್ ಏನಿದೆ ಸಾಂಗಲ್ಲಿ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು, ಅದು ಹೆಂಡತಿ ಜೊತೆ ಸಂಭಾಷಣೆ ಮಾಡುವಾಗ ಆಡಿಯೋದಲ್ಲಿ ಲೀಕ್ ಆಗಿದ್ದದ್ದು ಅಂತಂದು. ಸೊ ಅದನ್ನ ಸಿನಿಮಾದಲ್ಲಿ ಬಳಕೆ ಮಾಡ್ಕೊಂಡಿರೋದು ಎಷ್ಟು ಸರಿ ಅಂತ ಅನ್ಸುತ್ತೆ ಸರ್? ನನಗನ್ಸುತ್ತೆ ಆ ಲೈನ್ ನನಗೇನು ಅನಿಸುತ್ತೆ ಅಂದರೆ ಅವ್ರ ಮನ್ಸಿಗೆ ಬಂದ್ಬಿಟ್ಟಿರ್ಬೇಕು. ಅಯ್ಯೋ ಇಷ್ಟು ದಿವಸ ಏನೋ ಆಯಿತು, ಈಗಿದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋದು ಅವ್ರ ಮನ್ಸಿಗೆ ಬಂದುಬಿಟ್ಟು ಅದು ಹೇಳಿರಬೇಕು. ಯಾಕಂದರೆ ಹಿಂದೆ ಎಲ್ಲ ಬೇರೆ ರೀತಿ ಹೇಳಿದ್ರು, ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ. ನೆಕ್ಸ್ಟ್ ವರ್ಡ್ಗಳೆಲ್ಲ ಹೇಳಲ್ಲ ನಾನು, ಅದು ವೈರಲ್ ಆಗಿತ್ತು. ಬಟ್ ಈಗ ಅವ್ರಿಗೆ ಏನು ಅನಿಸಿತ್ತು ಅಂದರೆ, ಈಗ ನಿಜ ಸಂಗತಿ ಗೊತ್ತಾಗಿತ್ತು ಅವ್ರಿಗೆ, ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ. ಯಾಕಂದರೆ ಆ ಕಹಿ ಅನುಭವಗಳು ಅವ್ರನ್ನ ಈ ಮಟ್ಟಕ್ಕೆ ತಂದು. ಸರ್ ಇದಕ್ಕೆಲ್ಲ ಕಾರಣ ದರ್ಶನ್ ಅವ್ರ ಫ್ಯಾನ್ಸು ಕೂಡ ಕಾರಣಗಳಲ್ಲಿ ಒಬ್ಬರ ಅಂತ ಅನಿಸುತ್ತಾ ಸರ್? ಬಿಕಾಸ್ ಅವರು ಮಾಡೋ ತಪ್ಪುಗಳಾಗಿರ್ಬೋದು, ಬೇರೆಯವ್ರಿಗೆ ಹಾಕೋ ಬ್ಯಾಡ್ ಕಮೆಂಟ್ಸ್ಗಳಾಗಿರ್ಬೋದು, ಅದು ಕೂಡ ಕಾನೂನು ಕಣ್ಣಿಗೆ ಕಾಣಿಸ್ತಾನೆ ಇರುತ್ತೆ. ಸೊ ಅದು ಒಂದು ರೀಸನ್ ಆಯ್ತಾ ದರ್ಶನ್ ಅವರ ಈ ಪರಿಸ್ಥಿತಿಗೆ ಅಂತ? ದರ್ಶನ್ ಫ್ಯಾನ್ಸ್ಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ದರ್ಶನ್ ಯಾವತ್ತೂ ಹೇಳ್ಬೋದಾಯಿತು, ನೀವು ಈ ರೀತಿ ಮಾತಾಡೋಂಗಿದ್ರೆ ಅಂದರೆ ನೀವು ನನ್ನ ಫ್ಯಾನ್ಸೇ ಬೇಡ. ಯಾಕಂದರೆ ನನ್ನನ್ನು ಎಲ್ಲ ಜನ ಸಿನಿಮಾ ನೋಡ್ತಾರೆ, ನೀವು ಕೆಟ್ಟ ಪದಗಳು ಯೂಸ್ ಮಾಡೋದು, ಬೇರೆ ಹೀರೋಗಳಿಗೆಲ್ಲ ಏನೇನೋ ಹೇಳೋದು, ಆ ಥರ ನೀವು ಮಾಡಬೇಡಿ ಅಂತ ಹೇಳ್ಬೋದಾಯ್ತು. ಯಾತಕ್ಕೆ ಅವರು ಕೊನೆವರೆಗೂ ಹೇಳಲಿಲ್ಲ ಅವ್ರ ಫ್ಯಾನ್ಸ್ಗೆ? ಯಾಕಂದರೆ ಈ ಥರ ನಿಜ ಹೇಳಬೇಕಾದ್ರೆ 90% ಆ ಫ್ಯಾನ್ಸಿಂದನೇ ಅವರು ಕೆಟ್ಟ ಹೆಸರು ಬರ್ಬೇಕಾದ್ರೆ ಅವ್ರ ಫ್ಯಾನ್ಸೇ ಕಾರಣ ಅಂತ ಹೇಳ್ತೀನಮ್ಮ. ಎಷ್ಟು ಲಾಸು ಕನ್ನಡ ಚಿತ್ರರಂಗಕ್ಕೆ? ಅದೇ ಹೇಳಿದ್ನಲ್ಲ, ನಾನು ಮೊದಲೇ ಹೇಳಿದ್ನಲ್ಲ, ಕನ್ನಡ ಚಿತ್ರರಂಗಕ್ಕೆ ಲಾಸ್ ಆಗಿದೆ ಹೇಳ್ಬೇಕಂದ್ರೆ. ಯಾಕಂದರೆ ಯಾವಾಗ ಬೇಲ್ ಆಗುತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ಇದು ಕಾನೂನು ಇದು ಅಲ್ವಾ. ನಾವ್ಯಾರೂ ಮತ್ತೆ ಈ ಥರ ಅರೆಸ್ಟ್ ಆಗ್ತಾರೆ ಅಂತ ನಾವ್ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವೆಲ್ಲ ಸಾಂಗ್ ರಿಲೀಸ್ ಆಗುತ್ತೆ ಇವತ್ತು, ಹೇಗಿರುತ್ತೆ ಸಾಂಗು ಅಂತ ನೋಡೋ ಒಂದು ಕಾತ್ರದಲ್ಲಿದ್ದೋ ನಾವೆಲ್ಲ. ಇದು ಸಡನ್ ಅಂದ್ಬಿಟ್ಟು ಈ ಥರ ನಿನ್ನೆ ಜಡ್ಜ್ಮೆಂಟ್ ನೋಡಿ ನಮಗೆ ಶಾಕ್ ಆಗೋಯ್ತು. ಸರ್ ಅವಾಗ ಜೈಲ್ಗೆ ಹೋಗಿದ್ದಾಗ ಸಾರಥಿ ಹಿಟ್ಟಾಗಿತ್ತು, ಈಗ ಜೈಲ್ಗೆ ಹೋಗಿದ್ದಾಗ ಡೆವಿಲ್ ಹಿಟ್ಟಾಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಿರೋವಂಥದ್ದು. ಹೌದೌದು, ಆಗ ಸಾರಥಿ, ಈಗ ಡೆವಿಲ್. ಎಲ್ಲರ ಎಕ್ಸ್ಪೆಕ್ಟೇಷನ್ ಅದೇ ಥರ ಇತ್ತು. ಪ್ರಕಾಶ್ ಅವ್ರಿಗೆ ಒಳ್ಳೇದಾಗ್ಬಿಡ್ತಿದೆ, ಹಾಗೆ ಈ ದರ್ಶನ್ ನೋಡ್ತಾ ಇರಲಿಲ್ಲ, ಇದು ಒಳ್ಳೇದಾಗ್ಬಿಡ್ತಿದೆ ಅಂತ ಹೇಳ್ತಿದ್ರು. ಅದು ನಾನು ಹೇಳಬೇಕಂದ್ರೆ ಮಗಳ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಸಾರಥಿ ಚೆನ್ನಾಗಿತ್ತು, ಮೂವಿ ಚೆನ್ನಾಗಿತ್ತು, ಕ್ಲಿಕ್ ಆಯ್ತಮ್ಮ. ಈಗ ಜನ ಸಿನಿಮಾ ಚೆನ್ನಾಗಿದ್ದರೆ ಯಾರೇ ಹೀರೋ ಮಾಡಲಿ, ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ ಬರ್ತಾರಮ್ಮ. ರಾಜ್ಕುಮಾರ್ ಥರ ಅಲ್ಲ, ರಾಜ್ಕುಮಾರ್ ಸಿನಿಮಾ ಅವರೇಜ್ ಆಗಿದ್ದರು ಕಂಪಲ್ಸರಿ ನೋಡ್ತಿದ್ರು. ಚೆನ್ನಾಗಿ ಅವ್ರದ್ದು ಯೂಸಲಾಗಿ ಅವ್ರ ಸಿನಿಮಾ ಯಾವುದು ಚೆನ್ನಾಗಿಲ್ಲದೆ ಇರ್ತಾ ಇರಲಿಲ್ಲ. ಆದರೂ ಸ್ವಲ್ಪ ಏನಾದ್ರು ಅವರೇಜ್ ಅಂದ್ರೂ ಕಂಪಲ್ಸರಿ ನೋಡ್ತಿದ್ರು. ಆ ಥರ ಅಭಿಮಾನಿಗಳು ಇವಾಗ ಯಾರೂ ಇಲ್ಲ. ಸರ್ ನಿರ್ಮಾಪಕರ ಜೊತೆ ನಿಂತಿದ್ದು ಜೈಲಿಂದ ಬಂದ ಮೇಲೆ ದರ್ಶನ್ ಅವರು ಇನ್ನೆಲ್ಲಿ ಮತ್ತೆ ಅರೆಸ್ಟ್ ಆಗ್ಬಿಡ್ತೀನೋ ಅನ್ನೋದು ಕಾರಣಕ್ಕೆ ಬೇಗ ಮುಗಿಸ್ಕೊಟ್ಟಿರುವಂಥದ್ದು. ಸಿನಿಮಾ ಚಿತ್ರೀಕರಣ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಪ್ಯಾಚ್ ವರ್ಕ್ ಎಲ್ಲವನ್ನ ಮುಗಿಸ್ಕೊಟ್ಬಿಟ್ಟು ಹೋಗಿದ್ದಾರೆ. ಇನ್ನು ರಿಲೀಸ್ ಮಾತ್ರ ಬಾಕಿ ಇರೋದು ಒಂದಷ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಬಿಟ್ಟರೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಇಲ್ಲ, ಒಂದು ಒಳ್ಳೆ ಕೆಲಸ ಮಾಡಿದ ಒಬ್ಬ ನಿರ್ಮಾಪಕನಿಗೆ ನ್ಯಾಯ ಸಲ್ಲಿಸಿದ್ದಾರೆ. ಯಾಕಂದರೆ ಪಾಪ ಅವನು ಈ ಥರ ಏನಾದ್ರು ಇನ್ಸಿಡೆಂಟ್ ಆಗಿಬಿಟ್ರೆ ನಾಳೆ ಅವನ ಪರಿಸ್ಥಿತಿ, ಎಷ್ಟೋ ಕೋಟಿಗಳು ಹಾಕಿದ್ದಾರೆ, ಅವ್ರ ಪರಿಸ್ಥಿತಿ ಇದಾಗುತ್ತೆ ಅಂದ್ಬಿಟ್ಟು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಬೇಗ ಅವರು ನಿರ್ದೋಷಿ ಅಂತ ಹೇಳಿ ಹೊರಗಡೆ ಬರಲಿ ಅಂತ ನಾವು ಬಯಸ್ತೀವಮ್ಮ. ಸೊ ನೋಡಿದ್ರಲ್ಲ, ಇದಿಷ್ಟು ಚಿಂಗಾರಿ ಮಹಾದೇವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.